ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಈಗಿನ ಕಾಲದಲ್ಲಿ ನಮ್ಮನೆಯವರು ರಕ್ತ ಸಂಬಂಧಿಗಳು ಕೂಡ ಇಷ್ಟೆಲ್ಲ ಜವಾಬ್ದಾರಿ ತಗೊಂಡು ಯೋಚನೆ ಮಾಡೋದಿಲ್ಲ, ಪ್ರೀತಿ ತೋರಿಸೋದಿಲ್ಲ. ಅಂಥದ್ರಲ್ಲಿ ನೀವ್ಯಾಕೆ ತಾತ ನನ್ನ ಬಗ್ಗೆ ಇಷ್ಟೊಂದು ಪ್ರೀತಿ ಮಮತೆ ತೋರಿಸ್ತಿದ್ದೀರಾ? ನಿಜ ಹೇಳಿ, ನೀವು ಯಾರು ಅನ್ನೋ ಸತ್ಯ ನೀವಿವತ್ತು ನನಗೆ ಹೇಳಲೇಬೇಕು. ಹೇಳಿ ತಾತ, ಯಾಕೆ ನೀವು ನನಗೆ ಇಷ್ಟೊಂದು ಸಹಾಯ ಮಾಡ್ತಿದ್ದೀರಾ ಅಂತಾಳೆ ಕಾವ್ಯ. ಅಯ್ಯೋ, ಮನಸ್ಸಾದ್ಮೇಲೆ ಮನುಷ್ಯನಿಗೆ ಸಹಾಯ ಮಾಡೋದು ತಪ್ಪೇನವ? ನೋಡು, ನಾನಷ್ಟೇ ಅಲ್ಲ, ನನ್ನ ಜಾಗದಲ್ಲಿ ಯಾರೇ ಇದ್ದಿದ್ರು ನಿನಗೆ ಹೀಗೆ ಸಹಾಯ ಮಾಡಿರೋರು ಅಂತಾನೆ ಮಹಾದೇವ. ನೀವು ಹೇಳಿದಷ್ಟು ಸುಲಭ ಅಲ್ಲ ತಾತ. ಇವಾಗ ಯಾರು ತಾನೇ ಗುರ್ತು ಪರಿಚಯ ಇಲ್ಲದೆ ಇರೋರಿಗೆ ಇಷ್ಟೊಂದೆಲ್ಲ ಸಹಾಯ ಮಾಡ್ತಾರೆ ಅಂತಾಳೆ ಕಾವ್ಯ. ಯಾಕವ್ವ ಹಂಗೆಲ್ಲ ಮಾತಾಡಿಯೇ? ನಮಗೆ ಗುರ್ತು ಪರಿಚಯ ಇಲ್ಲದೆ ಇರ್ಬೋದು, ಇವಾಗ ನಿನಗೊಬ್ಬ ಅಣ್ಣ ಇದ್ದಿದ್ರೆ ನಿನಗೆ ಸಹಾಯ ಮಾಡ್ತಿದ್ನಲ್ವೇ? ಅಷ್ಟೇ ಅಪ್ಪ ಇದ್ದಿದ್ರೆ ಮಾಡ್ತಾ ಇರಲಿಲ್ವೇ? ಅಮ್ಮ ಇದ್ದಿದ್ರೆ ಮಾಡ್ತಾ ಇರಲಿಲ್ವೇ? ಗಂಡ ಇದ್ದರೆ ಮಾಡ್ತಾ ಇರಲಿಲ್ವೇ? ತಾತ ಇದ್ದಿದ್ರೆ ಮಾಡ್ತಾ ಇರಲಿಲ್ವೇ? ಹಾಗೆ ನನ್ನನ್ನು ತಾತ ಅಂತ ಕರಿತೀಯ ಕಣವ. ತಾತನಾಗಿ ನಾನು ನಿನಗೆ ಸಹಾಯ ಮಾಡಿದ್ದೀನಿ ಅಷ್ಟೇ ಅಂತಾನೆ ಮಹಾದೇವ. ನನಗೆ ಅಣ್ಣ ಅಂತೂ ಇಲ್ಲ ಬಿಡಿ, ಆದರೆ ಜೀವನ ಪರ್ಯಂತ ನನ್ನನ್ನು ನೋಡ್ಕೊತಾನೆ ಅಂತ ನಂಬಿದ್ದ, ಆ ತಾಳಿ ಕಟ್ಟಿದ್ದ ಗಂಡ ಅನ್ನೋ ಪ್ರಾಣಿನೇ ನಾನು ಬದುಕಿದ್ದೀನೋ ಸತ್ತಿದ್ದೀನೋ ಅಂತ ಬಂದು ನೋಡಿಲ್ಲ. ನೀವ್ಯಾಕೆ ಇಷ್ಟೆಲ್ಲ ಮಾಡ್ತಿದ್ದೀರಾ ತಾತ? ನಾನು ಓದಬೇಕು ಅಂತ ನನಗೆ ಎಷ್ಟು ಹಠ ಇದೆಯೋ ಅಷ್ಟೇ ಆಸೆ ನಿಮಗಿದೆ. ಯಾಕೆ ಹೀಗೆ? ನಿಮಗೆ ಗೊತ್ತಿಲ್ಲ ತಾತ, ನನ್ನ ಈ ಕೊರಳಿಗೆ ಈ ತಾಳಿ ಕಟ್ಟಿದವನು ಬರೀ 4 ಗೋಡೆ ಮಧ್ಯೆ ಅಡುಗೆ ಮನೆಗೆ ಸೀಮಿತವಾಗಬೇಕು ಅಂತ ಹೇಳ್ದ. ಒಂದು ಹೆಣ್ಣಿಂದ ಸಾಧನೆ ಮಾಡೋಕ್ಕಾಗಲ್ಲ ಅಂತ ಹೇಳ್ದ. ಆ ಸ್ವಾರ್ಥಿ ಅಂತ ಅಳ್ತಾಳೆ ಕಾವ್ಯ. ಹಾಗೆಲ್ಲ ಹೇಳಬೇಡ ಕಣವ, ಪಾಪ ಅವನ ಮನ್ಸರು ಏನಿತ್ತೋ ಏನೋ ಹಂಗೆಲ್ಲ ಮಾತಾಡವನೆ ಅಂತಂದರೆ ಅದ್ರ ಕಾರಣ ರಾಯರಿಗೆ ಮಾತ್ರ ಗೊತ್ತಿರ್ತದೆ ಕಣವ. ಯಾರಿಗೆ ಗೊತ್ತು, ಅವನು ನಿನಗೆ ಒಳ್ಳೆಯದನ್ನೇ ಬಯಸಿರ್ಬೋದಲ್ವೇ ಅಂತಾನೆ ಮಹಾದೇವ. ಇಲ್ಲ ತಾತ, ಅವನ ಬಗ್ಗೆ ನಿಮಗೆ ಗೊತ್ತಿಲ್ಲ. ಓದು ಬರಹ ಗೊತ್ತಿಲ್ಲದೆ ಇರೋ ಅನಾಗರಿಕ ಅವನಿಗೆ ಓದ್ ಬಗ್ಗೆ ಏನು ಗೊತ್ತಿರುತ್ತೆ ಹೇಳಿ? ಅವನು ಎಷ್ಟು ಸ್ವಾರ್ಥಿ, ಎಷ್ಟು ಕ್ರೂರಿ ಅಂತ ನನಗೆ ಮಾತ್ರ ಗೊತ್ತು. ಅವನು ಆಡಿದ ಮಾತುಗಳನ್ನ ನೆನೆಸ್ಕೊಂಡ್ರೆ ಅವನ ಬಗ್ಗೆ ಅಸಹ್ಯ ಆಗ್ತಿದೆ ತಾತ. ನಾನೇನೇ ಮಾಡಿದ್ರು ನನ್ನ ಸ್ವಂತ ಖರ್ಚಿನಲ್ಲೇ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೀವು ಕೊಟ್ಟಿರೋ ಹೊಸ ಚಪ್ಪಲಿ ಆಗಲಿ, ಲ್ಯಾಂಪ್ ಆಗಲಿ, ಇದು ಯಾವುದೇ ನನಗೆ ಫ್ರೀಯಾಗಿ ತಗೊಳ್ಳೋಕ್ಕೆ ಇಷ್ಟ ಇಲ್ಲ. ಆದರೆ ಈಗ ನನ್ನ ಹತ್ರ ನಿಮಗೆ ಕೊಡೋದಕ್ಕೆ ದುಡ್ಡಿಲ್ಲ ಅಂತ ಕೈಲಿರೋ ಉಂಗ್ರನ ತೆಗೆದು, ಸದ್ಯಕ್ಕೆ ಈ ಉಂಗುರ ಒಂದೇ ಇರೋದು, ಇದನ್ನು ತಗೊಳ್ಳಿ ತಾತ ಅಂತ ಕೊಡ್ತಾಳೆ ಕಾವ್ಯ. ಇದೆಲ್ಲ ನನಗೆ ಬೇಡ ಕಣವ, ಇದನ್ನು ತಗೊಂಡು ನಾನೇನು ಮಾಡಲಿ? ನೀನೇ ಇಟ್ಕೋ ಅಂತಾನೆ ಮಹಾದೇವ. ಇಲ್ಲ ತಾತ, ನೀವು ಇದನ್ನು ತಗೊಳ್ಳೇಬೇಕು. ಇಲ್ಲಾಂದರೆ ನೀವು ಕೊಡೋ ಯಾವ ವಸ್ತುನೂ ನಾನು ಮುಟ್ಟೋದಿಲ್ಲ, ತಗೊಳ್ಳಿ ಅಂತಾಳೆ ಕಾವ್ಯ. ಆ ವಸ್ತುಗಳನ್ನು ತಗೊಳ್ಳೋಕ್ಕೆ ದುಡ್ಡು ಕೊಟ್ಟಿದ್ದು ನಾನಮ್ಮ, ನಿನಗೇನಾದರೂ ಕೊಡಬೇಕು ಅಂತಿದ್ರೆ ನನಗೆ ಕೊಡಮ್ಮ ಅಂತ ಮಹಾದೇವನ ಅಪ್ಪ ಶ್ರೀನಿವಾಸ ಬರ್ತಾರೆ. ಹಾಗಿದ್ರೆ ಈ ಉಂಗ್ರನ ನೀವೇ ತಗೊಳ್ಳಿ ಅಂತಾಳೆ ಕಾವ್ಯ. ಈ ಉಂಗ್ರ ನನಗೆ ಬೇಡಮ್ಮ, ನಿನಗೆ ನಿಜವಾಗ್ಲೂ ಕೃತಜ್ಞತೆ ತೋರಿಸ್ಬೇಕು ಅಂತಿದ್ರೆ ನಿನ್ನ ಕೊರಳಲ್ಲಿರೋ ಆ ತಾಳಿ ಕೊಡವ. ಹೇಗಿದ್ರು ನಿನ್ನ ಗಂಡ ಅಂದರೆ ನಿನಗೆ ಇಷ್ಟ ಇಲ್ಲ ತಾನೇ? ಅವ್ನು ಕಂಡ್ರೆ ನಿನಗೆ ಅಸಹ್ಯ ತಾನೇ? ಅವ್ನು ಕಟ್ಟಿರೋ ತಾಳಿ ನಿನ್ನ ಕುತ್ತಿಗೆಲೇ ಇರಬೇಕು, ಅದನ್ನು ಯಾಕಿರಬೇಕು? ಅದನ್ನು ಕೊಟ್ಬಿಡು ಅಂತಾರೆ ಶ್ರೀನಿವಾಸ್. ಆಗ ಕಾವ್ಯ ತಾಳಿನೇ ನೋಡ್ತಾ, ಏನ್ರಿ ಮಾತಾಡ್ತಿದ್ದೀರಾ ನೀವು? ಒಂದು ಹೆಣ್ಣಿನ ತಾಳಿ ಕೇಳೋಕ್ಕೆ ಎಷ್ಟ್ರಿ ಧೈರ್ಯ ನಿಮಗೆ? ನಿಮ್ಮ ವಯಸ್ಸೇನು, ನೀವು ಆಡ್ತಿರೋ ಮಾತೇನು ಅಂತಾಳೆ ಕಾವ್ಯ. ನಾನೆಲ್ಲಮ್ಮ ತಪ್ಪು ಮಾತಾಡಿದೆ? ನೀನೇ ತಾನೇ ನಿನ್ನ ಗಂಡ ಮಹಾಸ್ವಾರ್ಥಿ, ಕ್ರೂರಿ ಅಂತೆಲ್ಲ ಹೇಳಿದ್ದು. ಹಾಗಿದ್ಮೇಲೆ ಆ ಸ್ವಾರ್ಥಿ ಗಂಡ ಕಟ್ಟಿರೋ ತಾಳಿ ನಿನ್ನ ಕುತ್ತಿಗೆಲಿ ಯಾಕಿರಬೇಕು? ಏನು ಪ್ರಯೋಜನ? ಆ ಕ್ರೂರಿ ಕಟ್ಟಿರೋ ತಾಳಿನ ಕಿತ್ತಾಕ್ಬಿಡಮ್ಮ, ಅದನ್ನು ನನಗೆ ಕೊಟ್ಬಿಡು, ಋಣನಾದರೂ ತೀರುತ್ತೆ ಅಂತಾರೆ ಶ್ರೀನಿವಾಸ್. ಸಾಕು ನಿಲ್ಲಿಸ್ರಿ, ನನ್ನ ತಾಳಿ ಬಗ್ಗೆ ಮಾತಾಡೋಕ್ಕೆ ನೀವ್ಯಾರು? ನನ್ನ ಗಂಡನ ಬಗ್ಗೆ ನನಗೆ ಸಿಟ್ಟಿರ್ಬೋದು, 1000 ಜಗಳ ಆಡಿರ್ಬೋದು, ಆದರೆ ನನ್ನ ಗಂಡ ಕಟ್ಟಿರೋ ಮಾಂಗಲ್ಯದ ಬಗ್ಗೆ, ಪವಿತ್ರವಾಗಿರೋ ತಾಳಿ ಬಗ್ಗೆ ಮಾತಾಡಿದರೆ ನಾನು ಸುಮ್ಮನೆ ಇರೋದಿಲ್ಲ, ಹುಷಾರ್ ಅಂತಾಳೆ ಕಾವ್ಯ. ಆಗ ಶ್ರೀನಿವಾಸ್ ಕ್ಲಾಸ್ ಮಾಡ್ತಾ, ಶಬಾಷ್, ಪ್ರಪಂಚದ ಮುಂದೆ ನಿನ್ನ ಗಂಡನ ನೀನು ದ್ವೇಷಿಸ್ತೀನಿ ಅಂತ ಎಷ್ಟೇ ನಟಿಸಿದ್ರು ನಿನ್ನ ಮನಸ್ಸೊಳಗೆ ಅವನ ಮೇಲೆ ಪ್ರೀತಿ ಗೌರವ ತುಂಬಿಕೊಂಡಿದೆ. ಅದನ್ನು ತಿಳ್ಕೊಳ್ಳೋಕೆ ನಿನ್ನ ಮುಂದೆ ಇದೊಂದು ಸಣ್ಣ ಪರೀಕ್ಷೆ ಮಾಡಿದೆ ಅಷ್ಟೇ. ತಾಳಿ ಕಟ್ಕೊಳ್ಳುವಂಥ ಕಠೋರ ಮನಸ್ಸು ನನಗಿಲ್ಲಮ್ಮ. ನನಗೆ ಚಿನ್ನದ ಉಂಗುರ ಆಗಲಿ ಹಣ ಆಗಲಿ ಬೇಕಿಲ್ಲಮ್ಮ. ಆದರೆ ಒಂದು ಮಾತ್ರ ನೆನ್ಪಿಟ್ಕೊಳ್ಳಮ್ಮ, ಗಂಡ ಹೆಂಡತಿ ಸಂಬಂಧ ಅನ್ನೋದು ಒಂದು ಮುನ್ಸಿಗೆ ಅಥವಾ ಒಂದು ಜಗಳಕ್ಕೋ ಕೊನೆ ಆಗೋದಲ್ಲಮ್ಮ, ಅದು ಜನ್ಮದ ಅನುಬಂಧ ಅಂತ ಶ್ರೀನಿವಾಸ್ ಹೋಗ್ತಾರೆ. ಆಗ ಕಾವ್ಯ ಫ್ರೆಂಡ್ ಬಂದು, ಕಾವ್ಯ ಬಾ ಒಳಗೆ ಹೋಗೋಣ ಅಂತ ಕರ್ಕೊಂಡು ಹೋಗ್ತಾಳೆ. ಈಚೆ ರಾಮ್ ಪ್ರೇಮ ಅಂತ ಕರೀತಾ ಮನೆಯೊಳಗೆ ಬರ್ತಾನೆ. ಎಲ್ಲಿ ಹೋದ್ಲು ಅಂತ ಕಾಲ್ ಮಾಡಬೇಕು ಅನ್ನುವಾಗ ಪ್ರೇಮ ಬರ್ತಾಳೆ. ಪ್ರೇಮ, ಇಷ್ಟೊತ್ತು ಎಲ್ಲಿ ಹೋಗಿದ್ದೆ ನೀನು? ಕಾಲ್ ಮಾಡಿದೆ, ಸ್ವಿಚ್ ಆಫ್ ಅಂತ ಬರ್ತಿದೆ, ಗಾಬರಿ ಆಗಲ್ವಾ ಅಂತಾನೆ ರಾಮ್ ಅದು ಅಂತ ಪ್ರೇಮ ಹೇಳುವಾಗ, ಇವತ್ತು ಕ್ಲಿನಿಕಲ್ಲಿ ಸಿಕ್ಕಾಪಟ್ಟೆ ಜನ ಕಣೆ, ಪೇಷಂಟನ್ನು ಚೆಕಪ್ ಮಾಡಿ ಮೈಕೈ ಎಲ್ಲ ನೋವು, ಯಾಕೋ
ಯಾಕೋ ಸಿವಿಯರ್ ಆಗಿ ತಲೆನೋವ್ತಿದ್ದೆ ಕಣೆ ಅಂತಾನೆ ರಾಮ್. ನಿನಗೆ ಶುಂಠಿ ಟೀ ಮಾಡಿಕೊಡ್ಲಾ ಅಂತಾಳೆ ಪ್ರೇಮ. ಬೇಡ ಬೇಡ, ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದರೆ ಎಲ್ಲ ಸರಿ ಹೋಗ್ಬೋದು ಅನಿಸುತ್ತೆ. ನಾನು ಫ್ರೆಶ್ ಅಪ್ ಆಗಿಬರ್ತೀನಿ. ನೀನೇನೋ ಹೇಳಬೇಕು ಅಂತ ಬಂದೆ, ಏನದು ಅಂತಾನೆ ರಾಮ್. ನಾನು ಅದನ್ನು ಆಮೇಲೆ ಹೇಳ್ತೀನಿ, ನೀನು ಹೋಗಿ ಕೈಕಾಲು ಮುಖ ತೊಳ್ಕೊಂಡು ಬಾ, ಹಾಸಿರ್ತೀನಿ ಅಂತಾಳೆ ಪ್ರೇಮ. ಸರಿ ಅಂತ ರಾಮ್ ಹೋಗ್ತಾನೆ. 25 ವರ್ಷಗಳ ಹಿಂದೆ ನಡೆದ ಘಟನೆ ಇನ್ನೂ ಮರಿದೆ. ಆ ಕಲ್ಯಾಣಿ ಕುಟುಂಬನ ಸರ್ವನಾಶ ಮಾಡಿ ಸೇಡ್ ತೀರಿಸ್ಕೊತಿದ್ದಾಳೆ. ನಿಮ್ಮ ಅತ್ತೆನ ನೋಡಿ ಕಲಿ ಅಂತ ಧನ್ರಾಜ್ ಹೇಳಿದ ಮಾತನ್ನು ನೆನ್ಪು ಮಾಡಿಕೊಂಡು ಆ ದಾಮಿನಿ ನನ್ನ ಇಡೀ ಕುಟುಂಬನ ನಾಶ ಮಾಡಬೇಕು ಅಂತ ಪಣ ತೊಟ್ಟಿದ್ದಾಳ. ಹಾಗಾದರೆ ಅವತ್ತು ಫೋನ್ ಮಾಡಿ ಮೆಸೇಜ್ ಮಾಡಿ ನನಗೆ ಬೆದರಿಕೆ ಹಾಕಿದ್ದು ಇವಳೇನಾ? ನನ್ನ ಡೈರಿನಲ್ಲಿ ತಾನೇ ಬರೆದು ನಾನು ಬರೆದಿದ್ದೀನಿ ಅಂತ ಮನೆಯವ್ರ ಮುಂದೆ ಎಲ್ಲ ನಂಬಿಸಿ ನನ್ನ ಮನೆಯಿಂದ ಆಚೆ ಹಾಕಿದ್ದು ಅವಳೇ. ನನ್ನ ತಂಗಿ ಕಾವ್ಯ ಮತ್ತು ಮಹಾದೇವ ಅವ್ರ ಮಧ್ಯೆ ಸಂಚು ಮಾಡಿ ಜಗಳ ಏನಾದರೂ ತಂದಿಟ್ಲಾ? ಅವಳಿಬ್ಬರು ಪರಿಸ್ಥಿತಿನ ಅವಳಿಗೆ ಬೇಕಾದಾಗೆ ಬಳಸ್ಕೊಂಡ್ಲಾ? ಛೇ, ಕಲ್ಯಾಣಿ ಅತ್ತೆ ಆ ದಾಮಿನಿನ ಪೂರ್ತಿಯಾಗಿ ನಂಬಿದ್ದಾರೆ. ಈ ಸಮಯದಲ್ಲಿ ಅವರಿಗೆ ವಿಷಯ ಹೇಗೆ ಹೇಳಲಿ? ನಾನು ಹೇಗೆ ನನ್ನ ಕುಟುಂಬನ ಆ ದಾಮಿನಿಯಿಂದ ಕಾಪಾಡಲಿ? ಎಲ್ಲಿಂದ ಶುರು ಮಾಡಲಿ ಅಂತ ಯೋಚನೆ ಮಾಡ್ತಾಳೆ ಪ್ರೇಮ. ಈಚೆ ಧನ್ರಾಜ್, ದಾಮಿನಿ, ನನಗೆ ಒಂದು ವಿಷಯ ಅರ್ಥ ಆಗ್ತಿಲ್ಲ. ಸ್ನೇಹನ ಆ ಮರಕ್ಕೆ ಕಟ್ಟಾಕಿ ಇವಳನ್ನು ಸುಮ್ಮನೆ ಬಿಟ್ಟು ಹೋದ್ಲು. ಅವಳಿಗೆ ಆಕ್ಸಿಡೆಂಟ್ ಆಗಿದೆ ಅಂತ ಅವಳ ಬಗ್ಗೆ ದೊಡ್ಡ ಸುಳ್ಳು ಹೇಳಿದ್ಲು. ಇಷ್ಟೆಲ್ಲ ಹೈ ಡ್ರಾಮಾ ಅವಳು ಮಾಡ್ತಿದ್ದಾಳೆ ಅಂದರೆ ಅದ್ರ ಹಿಂದಿನ ಉದ್ದೇಶ ಏನಿದೆ ನನಗೆ ಅರ್ಥ ಆಗ್ತಿಲ್ಲ ಅಂತಾರೆ. ನಿನಗಿನ್ನೂ ಅರ್ಥ ಆಗ್ತಿಲ್ವಣ್ಣ ಅಂತಾರೆ ದಾಮಿನಿ. ಇಲ್ಲ ಅಂತಾರೆ ಧನ್ರಾಜ್. ಪ್ರೇಮ ಸುಮ್ಮನೆ ಈ ನಾಟಕ ಆಡಿಲ್ಲ. ಅವಳಿಗೆ ನನ್ನ ಮೇಲೆ ಅನುಮಾನ ಬಂದಿದೆ. ಅದಕ್ಕೆ ನನ್ನ ಹತ್ರ ಈ ಸುಳ್ಳು ಹೇಳಿದಾಳೆ. ವಿಷಯ ಹೇಳಿದ ತಕ್ಷಣ ನಾನು ಗಾಬರಿಯಾಗಿ ಎಲ್ಲಿ ಹೋಗ್ತೀನಿ, ಯಾರನ್ನು ಮೀಟ್ ಮಾಡ್ತೀನಿ ಅಂತ ನನ್ನನ್ನು ಫಾಲೋ ಮಾಡ್ಕೊಂಡು ಬಂದಿದ್ದಾಳೆ. ಇಲ್ಲಿಗೆ ಬಂದಮೇಲೆ ಧನ್ರಾಜ್ ನೀನು ನನಗೆ ಸಿಕ್ಕಿದೆ. ಸ್ನೇಹ ಆಮೇಲೆ ಏನನ್ನು ನಮ್ಮನ್ನು ಕರೆದ್ಲು. ನಾವೆಲ್ಲರೂ ಒಂದೇ ಜಾಗದಲ್ಲಿ ಸಿಗೋ ಹಾಗೆ ಪ್ರೇಮ ಪ್ಲ್ಯಾನ್ ಮಾಡಿದ್ಲು. ಈಗ ಅವಳಿಗೆ ನಾವೆಲ್ಲರೂ ಒಂದೇ ಕುಟುಂಬದವರು ಅಂತ ಗೊತ್ತಾಯಿತು ಅಷ್ಟೇ ಅಂತಾಳೆ ದಾಮಿನಿ. ಏನು, ಪ್ರೇಮಂಗೆ ನಮ್ಮ ವಿಷಯ ಎಲ್ಲ ಗೊತ್ತಾಗೋಯ್ತಾ? ಆ ಪ್ರೇಮ ನಮ್ಮ ಪ್ಲ್ಯಾನ್ ಎಲ್ಲ ಹಾಳು ಮಾಡಿದ್ಲಾ ಅಂತಾರೆ ಧನ್ರಾಜ್. ಅತ್ತೆ, ನಾನು ಹೇಳಿಲ್ವಾ, ಪ್ರೇಮ ಈಗ ನಿಮ್ಮ ಪಾಸಿಬಲ್ ಕ್ಯಾರೆಕ್ಟರ್. ಅವಳು ಏನು ಬೇಕಿದ್ರೂ ಮಾಡ್ತಾಳೆ. ಅದಕ್ಕೆ ಅವಳ ಮುಂದೆ ನಾವೆಲ್ಲ ಸೋತಿದ್ದು ಅತ್ತೆ. ನಮ್ಮ ಕತೆ ಮುಗೀತು ಅತ್ತೆ. ಅವಳಿಗೆ ನಮ್ಮ ಬಗ್ಗೆ ಎಲ್ಲ ಗೊತ್ತಾಗೋಗಿದೆ. ಅವಳು ಏನಾದರೂ ಕಲ್ಯಾಣಿ ಫ್ಯಾಮಿಲಿ ಮುಂದೆ ಎಲ್ಲ ಸತ್ಯನೂ ಹೇಳಿಬಿಟ್ರೆ ಪ್ಲ್ಯಾನ್ ಎಲ್ಲ ಹಾಳಾಗಿ ಹೋಗುತ್ತೆ ಅಂತಾಳೆ ಸ್ನೇಹ, ಮುಚ್ಚು ಬಾಯಿ. ಎಲ್ಲದಕ್ಕೂ ಹೆದರಿ ಸಾಯಬೇಡ. ಅವಳಿಗೆ ಸತ್ಯ ಗೊತ್ತಾಯಿತು ಅಂತ ನನ್ನ 20 ವರ್ಷದ ಸೇಡು ಹಾಳಾಗಿ ಹೋಗೋದಿಲ್ಲ. ಅವಳು ಕೊಂಬೆ ಮೇಲೆ ನಡೆದರೆ ನಾನು ಎಲೆ ಮೇಲೆ ನಡಿತೀನಿ. ಅವಳು ಒಂದು ಹೆಜ್ಜೆ ಇಟ್ಟರೆ ಅವಳಿಗಿಂತ 100 ಹೆಜ್ಜೆ ಮುಂದೆ ಇಡ್ತೀನಿ ನಾನು. ಈ ಸತ್ಯ ಯಾರಿಗಾದರೂ ಹೇಳೋಕ್ಕೂ ಮುಂಚೆ ಅವಳನ್ನು ಹೇಗೆ ಬ್ಲಾಕ್ ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಈ ವಿಷಯ ಅವಳು ಯಾರಿಗೂ ಏನೂ ಹೇಳೋದಿಲ್ಲ ಅಂತಾಳೆ ದಾಮಿನಿ. ಈಚೆ ಕಾವ್ಯ ಓದ್ತಿರ್ತಾಳೆ. ಈಚೆ ಮಹಾದೇವ ಯೋಚನೆ ಮಾಡ್ತಾ ನಿಂತಿರ್ತಾನೆ. ಆಗ ಶ್ರೀನಿವಾಸ್ ಬಂದು, ಮಹಾದೇವ, ನಾನು ಆ ತಾಳಿ ವಿಷಯ ಕೇಳಿದಾಗ ಕಾವ್ಯ ಎಷ್ಟು ಕೋಪ ಮಾಡ್ಕೊಂಡ್ಲು ನೋಡಿದ್ಯಾ? ಅವಳ ಮನಸ್ಸಿಗೆ ತುಂಬ ಬೇಜಾರಿದೆ ನಿಜ. ಆದರೆ ನೀನೇನು ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡ. ಅವಳು ಕೆರಿಯರ್ಗಾಗಲಿ ಅವಳು ಓದೋಕ್ಕಾಗಲಿ ನೀನೆಷ್ಟು ಕಷ್ಟಪಟ್ಟಿದ್ಯಾ ಅಂತ ಅವಳಿಗೆ ಗೊತ್ತಾದರೆ ಅವಳು ನಿನ್ನ ಪ್ರೀತಿನ ಒಪ್ಕೋತಾಳೆ ಮಹಾದೇವ. ನನ್ನ ಲೈಫಲ್ಲಿ ನಾನು ಯಾರನ್ನೂ ಅಷ್ಟು ಸುಲಭವಾಗಿ ನಂಬಲ್ಲ. ಅದಕ್ಕೆ ಇರೋದನ್ನು ನನ್ನ ಕತೆನ ನಾನು ಯಾರ ಹತ್ರನೂ ಹೇಳ್ಕೊಂಡಿಲ್ಲ. ಆದರೆ ಏನೂ ಗೊತ್ತಿಲ್ಲ, ನಿನ್ನ ನೋಡಿದಾಗಿಂದ ನನ್ನ ಮಗನ ಥರ ಅನಿಸ್ತಿದೆಯಪ್ಪ. ನನ್ನ ಲೈಫಲ್ಲಿ ನಾನು ನನ್ನ ಹೆಂಡ್ತಿನ ಜೊತೆ ನಿಲ್ಲೋಕ್ಕಾಗಲಿಲ್ಲ. ಆದರೆ ನೀನಿವತ್ತು ನಿನ್ನ ಹೆಂಡ್ತಿ ಹಿಂದೆ ಬೆನ್ಗಾವಲ ಥರ ಎಷ್ಟು ಗಟ್ಟಿಯಾಗಿ ನಿಂತಿದ್ಯಾ. ಇದನ್ನು ನೋಡ್ತಾ ಇದ್ದರೆ ನನ್ನ ಮೇಲೆ ನನಗೆ ಒಂಥರ ನಾಚಿಕೆ ಆಗ್ತಿದೆ. ನನ್ನ ಫ್ಯಾಮಿಲಿಯವನು ಇವತ್ತು ಎಲ್ಲಿದ್ದಾರೋ, ಹೇಗಿದ್ದಾರೋ, ಏನೆಲ್ಲ ಕಷ್ಟ ಅನುಭವಿಸ್ತಿದ್ದಾರೋ ಆ ದೇವರಿಗೆ ಗೊತ್ತು ಅಂತ ಹೇಳ್ತಾರೆ ಶ್ರೀನಿವಾಸ್. ಅಪ್ಪಾಜಿ, ನಿಮಗೂ ಕುಟುಂಬ ಆಯಿತಾ? ಎಲ್ಲವರೇ ಅಪ್ಪಾಜಿ ಅವರೆಲ್ಲ? ಇಷ್ಟು ವರ್ಷ ಆದರೂ ನೀವು ಯಾಕೆ ಅವರನ್ನು ನೋಡೋಕ್ಕೋಗಿಲ್ಲ ಅಂತಾನೆ ಮಹಾದೇವ. ನಾನು ನನ್ನ ಫ್ಯಾಮಿಲಿ ನೋಡಿ 20ಕ್ಕೂ ಹೆಚ್ಚು ವರ್ಷಗಳಾಗ್ಬಿಟ್ಟಿದೆ ಮಹಾದೇವ ಅಂತ ನಡೆದಿರೋದನ್ನೆಲ್ಲ ಹೇಳ್ತಾರೆ ಶ್ರೀನಿವಾಸ್. ಈಚೆ ದಾಮಿನಿ ಕಲ್ಯಾಣಿ ಹಣೆಗೆ ಗನ್ನ ಹಿಡಿದು, ನೋಡ್ದ ಕಲ್ಯಾಣಿ, ನಿನ್ನ ಪಕ್ಕದಲ್ಲೇ ಇದ್ದು ನಿನ್ನ ಕಣ್ಣಿಗೆ ಮಣ್ಣೆರ್ಚಿ ನಿನ್ನ ಕುಟುಂಬನ ಛಿದ್ರ ಮಾಡಿದೆ. ನಿನ್ನ ಕಾಲ ಮೇಲೆ ನೀನು ನಿಂತ್ಕೊಳ್ಳೋಕ್ಕಾಗದೆ, ನಿನ್ನ ಮಕ್ಕಳಿಂದ ನೀನು ದೂರ ಇರೋಕ್ಕಾಗದೆ ಒದ್ದಾಡಿ ಸಾಯ್ತಿದ್ಯಾ. ಸಾಕು, ಇನ್ನು ಸಾಕು. ಸತ್ತು ಹೋಗಿರೋರನ್ನು ಎಷ್ಟು ಅಂತ ಸಾಯಿಸೋಕ್ಕಾಗುತ್ತೆ? ನಿನ್ನ ಟೈಮ್ ಇವತ್ತಿಗೆ ಮುಗೀತು. ನಿನ್ನ ಮನೆನ ನಾಶ ಮಾಡೋಕೆ ಅಂತಲೇ ನಾನು ಇಲ್ಲಿಗೆ ಬಂದಿದ್ದೆ. ನನ್ನ ಕೆಲಸನೂ ಮುಗೀತು. ಇನ್ನು ಬಾಯ್ ಕಲ್ಯಾಣಿ ಅಂತಾಳೆ ದಾಮಿನಿ. ಏನು ಮಾಡ್ತಿದ್ಯಾ ನೀನು? ನಾನು ನಿನಗೆ ತಂಗಿ ಸ್ಥಾನ ಕೊಟ್ಟೆ. ನಾನು ನಿನಗೆ ಏನು ಅನ್ಯಾಯ ಮಾಡಿದೆ ಅಂತ ನನ್ನ ಹೀಗೆ ನರಳಿಸ್ತಿದ್ಯಾ? ಯಾಕೆ ಹಿಂಗೆ ಮಾಡ್ತಿದ್ಯಾ ದಾಮಿನಿ ಅಂತಾರೆ ಕಲ್ಯಾಣಿ. ಅದಕ್ಕೆ ಉತ್ತರ ನೀನು ಮೇಲೆ ಹೋದ್ಮೇಲೆ ಸಿಗುತ್ತೆ. ಸಿಗಲಿಲ್ಲ ಅಂದರೆ ನರಳಿಲಿ ನಿನ್ನ ಆತ್ಮ. ಸಾವಲ್ಲೂ ನೆಮ್ಮದಿ ಇಲ್ಲದೆ ಕೊರಗಲಿ ನಿನ್ನ ಆತ್ಮ. ನಿನ್ನ ವಂಶದ ಕತೆ ಮುಗಿಸೋ ಆಟ ನಿನ್ನಿಂದನೇ ಶುರುವಾಗಲಿ ಅಂತ ಶೂಟ್ ಮಾಡ್ತಾಳೆ ದಾಮಿನಿ. ಆಗ ಪ್ರೇಮ ಬೇಡ ಅಂತ ಮಲಗಿಂದ ಕೂಗ್ತಾ ಎದ್ದು ಕೂತ್ಕೋತಾಳೆ.
ಅದು ಪ್ರೇಮ ಕನಸಾಗಿರುತ್ತೆ. ಏನು ಪ್ರೇಮ, ಕನಸಲ್ಲೂ ನನ್ನ ಬಗ್ಗೆನೇ ಯೋಚನೆ ಮಾಡ್ತಿದ್ಯಾ ಅಂತ ದಾಮಿನಿ ಚೇರಲ್ಲಿ ಅವಳ ಮುಂದೆ ಕೂತಿರ್ತಾಳೆ. ಧನ್ರಾಜ್, ಸ್ನೇಹ ಎಲ್ಲರೂ ಇರ್ತಾರೆ. ಸ್ನೇಹ, ದಾಮಿನಿ ನೀವೆಲ್ಲ ಹೇಗೆ ಒಳಗೆ ಬಂದ್ರಿ ಅಂತಾಳೆ ಪ್ರೇಮ. ಕನ್ಫ್ಯೂಸ್ ಆಗಬೇಡ ಪ್ರೇಮ, ನಿಜವಾಗ್ಲೂ ದಾಮಿನಿ ನಿನ್ನ ಮುಂದೆ ಬಂದು ನಿಂತಿದ್ದಾಳೆ ಅಂತಾಳೆ ದಾಮಿನಿ. ಏನೋ ದೊಡ್ಡ ಪ್ಲ್ಯಾನ್ ಮಾಡಿ ನನ್ನನ್ನು ಅಲ್ಲಿ ಕಟ್ಟಾಕಿ ಗೆದ್ದೆ ಅಂತ ಬೀಗ್ತಿದ್ದೆ ಅಲ್ವಾ? ನಿನ್ನ ಆ ಗೆಲುವನ್ನ ಸೆಲೆಬ್ರೇಟ್ ಮಾಡೋಕ್ಕಂತಲೇ ನಮ್ಮತ್ತೆ ನಮ್ಮನ್ನು ಇಲ್ಲಿಗೆ ಕರ್ಕೊಂಡು ಬಂದಿದ್ದು ಅಂತಾಳೆ ಸ್ನೇಹ. ಆಗ ರಾಮ್ ಮಾತ್ರ ನಿದ್ರೆ ಮಾಡ್ತಾ ಮಲಗಿರ್ತಾನೆ. ಅವನಿಗೆ ಎಚ್ಚರಿಕೆ ಇರಲ್ಲ. ನೀನೇನು ನಮ್ಮನ್ನು ಹುಡ್ಕೊಂಡು ಬರೋದು, ನಿನ್ನ ಜಾಗಕ್ಕೆ ನಿಮ್ಮ ಎದುರುಗಡೆನೆ ಬಂದು ನಿಂತಿದ್ದೀವಿ ನೋಡು ಅಂತಾರೆ ಧನ್ರಾಜ್. ನಿಧಾನ ಅಣ್ಣ, ನಿಧಾನ. ಎಲ್ಲ ವಿಷಯನೂ ಒಟ್ಟಿಗೆ ಹೇಳಿಬಿಟ್ರೆ ಪಾಪ ಹುಡುಗಿ ಹೆದರ್ಕೊಂಡ್ಬಿಡ್ತಾಳೆ. ಅವಳಿಗೆ ದಾಮಿನಿ ಯಾರು, ಏನು ಮಾಡ್ತಾಳೆ, ಏನು ಮಾಡಬಹುದು, ಇದ್ರ ಕಲ್ಪನೆನೂ ಇಲ್ಲ. ಪ್ರೇಮ, ಸುಧಾರಿಸ್ಕೊ ಅಣ್ಣ. ಈಗ ಒಂದೊಂದೇ ವಿಷಯ ಅವಳಿಗೆ ಅರ್ಥ ಮಾಡಿಸೋಣ. ಸ್ನೇಹನ ಕಟ್ಟಾಕಿ ಅವಳಿಗೆ ಆಕ್ಸಿಡೆಂಟ್ ಆಗಿದೆ ಅಂತ ನಾಟಕ ಮಾಡಿದ ತಕ್ಷಣ ನಿನ್ನನ್ನು ನಾನು ತುಂಬ ಜಾಣೆ ಅಂದ್ಕೊಂಡ್ಬಿಟ್ಟಿದ್ಯಾ? ನಿನಗೆ ಅನುಮಾನ ಇದ್ದಿದ್ರೆ ನೇರವಾಗಿ ನನ್ನನ್ನು ಕೇಳಬೇಕಿತ್ತು, ನಾನೇ ಉತ್ತರ ಕೊಡ್ತಿದ್ದೆ. ಅದನ್ನು ಮಾಡೋದ್ರ ಬದಲು ಯಾಕೆ ಇಷ್ಟೊಂದೆಲ್ಲ ಕಷ್ಟ ತಗೊಂಡೆ ಅಂತಾಳೆ ದಾಮಿನಿ. ಈಗ ನೀವು ಇಲ್ಲಿಗೆ ಯಾಕೆ ಬಂದಿದ್ದೀರಾ ಅಂತಾಳೆ ಪ್ರೇಮ. ವೆರಿ ಗುಡ್, ಡೈರೆಕ್ಟ್ ವಿಷಯಕ್ಕೆ ಬರೋದು ನನ್ನ ಕ್ಯಾರೆಕ್ಟರ್. ನಾನು ಇಲ್ಲಿಗೆ ಯಾಕೆ ಬಂದಿದ್ದೀನಿ ಅಂದರೆ ದಾಮಿನಿ ತಂಟೆಗೆ ಬಂದರೆ ಏನಾಗುತ್ತೆ ಅಂತ ಅರ್ಥ ಮಾಡಿಸೋದಕ್ಕೆ ಅಂತಾಳೆ ದಾಮಿನಿ. ಈಚೆ ಶ್ರೀನಿವಾಸ್ ಹತ್ರ ಮಹಾದೇವ, ಇಷ್ಟು ವರ್ಷ ನಿಮ್ಮನ್ನು ಕತ್ಲಿ ಕೋಣೆಯಲ್ಲಿ ಕೂಡ ಹಾಕವಳೆ ಅಂದರೆ ಆ ಹೆಂಗಸು ಪಕ್ಕ ರಾಕ್ಷಸಿನೇ, ಹೆಂಗಸಲ್ಲ. ನಿಮ್ಮ ಮನೆಯವರನ್ನು ನೋಡಬೇಕು ಅಂತ ನಿಮಗೆ ಅನಿಸಿಲ್ವೇ ಅಂತಾನೆ ಮಹಾದೇವ. ತುಂಬಾ ಆಸೆ ಇದೆ. ಆ ರಾಕ್ಷಸಿಗೆ ನಾನು ಬದುಕಿದ್ದೀನಿ ಅಂತ ಗೊತ್ತಾದರೆ ನನ್ನ ಕುಟುಂಬಕ್ಕೆ ಏನಾದರೂ ಮಾಡಿಬಿಡ್ತಾಳೆ ಅಂತಾರೆ ಶ್ರೀನಿವಾಸ್. ಇಷ್ಟಕ್ಕೂ ಆ ಹೆಂಗಸು ಯಾರು ಅಪ್ಪಾಜಿ? ಅದು ಯಾರೇ ಬಂದರೂ ಸರಿ, ಏನೇ ಗಂಡಾಂತರ ಅಡ್ಡ ಬಂದರೂ ಸರಿ, ಆ ದೇವರು ಸಾಕ್ಷಿಯಾಗಲೂ ನಿಮ್ಮನ್ನು, ನಿಮ್ಮ ಕುಟುಂಬದವರನ್ನು ಜೊತೆ ಸೇರಿಸ್ತೀನಿ. ಇದು ಮಹಾದೇವ ಕೊಟ್ಟಿರೋ ಮಾತು ಅಂತ ಮಹಾದೇವ ಶ್ರೀನಿವಾಸ್ ಕೈ ಮೇಲೆ ಕೈ ಇಡ್ತಾನೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು